ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜ್ಯದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಇಲಾಖೆಯಿಂದ ಗುಡ್ ನ್ಯೂಸ್. ಎಸ್ಎಸ್ಎಲ್ಸಿ ಪಿಯುಸಿ ಅಂಕಪಟ್ಟಿಯಲ್ಲಿ ಯುಡೈಸ್ ಕೋಡ್ ಕಡ್ಡಾಯವನ್ನ ಮಾಡಲಾಗುತ್ತೆ. 2026-27ನೇ ಶೈಕ್ಷಣಿಕ ಸಾಲಿನಿಂದಲೇ ಈ ಒಂದು ಹೊಸ ಆದೇಶ ಜಾರಿಗೆ ಬರಲಿದೆ. ಕೇಂದ್ರ ಶಿಕ್ಷಣ ಸಚಿವಾಲಯದ ನಿರ್ದೇಶನದಂತೆ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ. ಅಂಕಪಟ್ಟಿಗಳ ಭೌತಿಕ ಪ್ರತಿ ನೀಡುವ ಹಳೆಯ ಪದ್ಧತಿಗೆ ಇನ್ನು ಮುಂದೆ ತೆರೆ ಬೀಳಲಾಗುತ್ತೆ. ಡಿಜಿಲಾಕರ್ ಆಪ್ನಲ್ಲಿ ಡಿಜಿಟಲ್ ಅಂಕಪಟ್ಟಿಗಳು ಅಪ್ಲೋಡ್ ಆಗಲಿದೆ. ಅಂಕಪಟ್ಟಿಯಲ್ಲಿ ಕಡ್ಡಾಯವಾಗಿ ಯುಡೈಸ್ ಕೋಡ್ ನಮೂದು ಮಾಡಲಾಗುತ್ತೆ. ಇನ್ನು ಅಪಾರ್ ಐಡಿ ಹಾಗೆ ಆಧಾರ್ ಸಂಖ್ಯೆಯೂ ಕೂಡ ಮುದ್ರಣವಾಗಿರುತ್ತೆ. ವಿದ್ಯಾರ್ಥಿಯ ಭಾವಚಿತ್ರ ಕೂಡ ಅಂಕಪಟ್ಟಿಯಲ್ಲಿ ಕಡ್ಡಾಯವಾಗಿ ಇರಬೇಕು. ರಾಜ್ಯದ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಅಂಕಪಟ್ಟಿ ವಿತರಣೆಯ ವ್ಯವಸ್ಥೆಯಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಮಹತ್ವದ ಬದಲಾವಣೆಯನ್ನ ತಂದಿದೆ. ಒಟ್ಟಾರೆಯಾಗಿ 2026-27ನ ಶೈಕ್ಷಣಿಕ ಸಾಲಿನಿಂದ ಉತ್ತೀರ್ಣರಾಗುವಂಥ ವಿದ್ಯಾರ್ಥಿಗಳ ಡಿಜಿಟಲ್ ಅಂಕಪಟ್ಟಿಗಳಲ್ಲಿ ಶಾಲಾ ಅಥವಾ ಕಾಲೇಜಿನ ಯುಡೈಸ್ ಕೋಡ್ ನಮೂದಿಸುವುದಾಗಿ ಕಡ್ಡಾಯವನ್ನಗೊಳಿಸಲಾಗಿದೆ. ಕೇಂದ್ರ ಶಿಕ್ಷಣ ಸಚಿವಾಲಯದ ನಿರ್ದೇಶನದಂತೆ ಈ ಒಂದು ಹೊಸ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಭಾರತದ ಪ್ರತಿಯೊಂದು ಶಾಲೆಗೂ ಕೂಡ ನೀಡುವಂತಹ ಒಂದು 11 ಡಿಜಿಟ್ ನಂಬರ್ ಆಗಿರುತ್ತೆ. ಇದರಲ್ಲಿ ವಿದ್ಯಾರ್ಥಿಗಳ ಮಾಹಿತಿ ಆಗಿರ್ಬೋದು, ಡಾಕ್ಯುಮೆಂಟ್ಸ್ ಆಗಿರಬಹುದು, ಅಥವಾ ಅವರಿಗೆ ನೀಡುವಂತಹ ಫೆಸಿಲಿಟೀಸ್ ಏನಿದೆ ಅದೆಲ್ಲವೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೂರವಾಣಿ ಸಂಪರ್ಕದಲ್ಲಿ. ಪ್ರಸನ್ನ, ಎಸ್ಎಸ್ಎಲ್ಸಿ ಪಿಯುಸಿ ಅಂಕಪಟ್ಟಿಯಲ್ಲಿ ಯುಡೈಸ್ ಕೋಡ್ ಕಡ್ಡಾಯ ಅಂತ ಹೇಳಿದ್ರೆ ಈ ಆದೇಶ ಯಾವಾಗಿಂದ ಜಾರಿಗೆ ಬರುತ್ತೆ, ಯಾವ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ತಾರೆ, ಇದರಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ? ಇದರಲ್ಲಿ ಪ್ರಮುಖವಾಗಿ ಏನಂತಂದ್ರೆ ವಿದ್ಯಾರ್ಥಿಗಳಿಗೆ ಇನ್ನು ಮುಂದೆ ಭೌತಿಕವಾದ ಮಾರ್ಕ್ಸ್ ಕಾರ್ಡ್ಗಳನ್ನ ಕೊಡ್ಲೇಬಾರ್ದು ಅನ್ನುವಂತ ಉದ್ದೇಶ ಇದೆ. ಯಾಕಂತಂದ್ರೆ ಒಂದೀಗ ಡಿಜಿಟಲ್ ಯುಗ ಇರುವಂತದ್ದು, ಪ್ರತಿಯೊಂದು ಮಾರ್ಕ್ಸ್ ಕಾರ್ಡ್ ಕೂಡ ಡಿಜಿಟಲ್ ಸ್ವರೂಪದಲ್ಲಿ ಸಿಗಬೇಕು ಎನ್ನುವಂತ ಉದ್ದೇಶವನ್ನ ಹೊಂದಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಇನ್ನು ಮುಂದೆ ವಿದ್ಯಾರ್ಥಿಗಳಿಗೆ ಈ ರೀತಿಯಾಗಿ ಒಂದು ವಿಶಿಷ್ಟವಾದ ಕೋಡಿಂಗ್ ಅನ್ನ ಕೊಡೋದ್ರ ಮೂಲಕ ಈಗಾಗಲೇ ಏನು ನ್ಯಾಡ್ ಮೂಲಕ ಏನು ಡಿಜಿಟಲ್ ಸ್ವರೂಪದಲ್ಲಿ ಅವರಿಗೆ ಏನೆಲ್ಲ ಅವರ ಮಾರ್ಕ್ಸ್ ಕಾರ್ಡ್ಸ್ಗಳು ಮಾರ್ಕ್ ಶೀಟ್ಗಳು ಇರ್ತದೆ, ಆ ಡಿಜಿಟಲ್ ಸ್ವರೂಪದ ಒಂದು ಮಾರ್ಕ್ಸ್ ಕಾರ್ಡ್ಗೆ ಒಂದು ವಿಭಿನ್ನವಾದ ಒಂದು ಕೋಡಿಂಗ್ ಮಾಡಿಬಿಟ್ಟು ಆ ಒಂದು ಕೋಡಿಂಗ್ ಮೂಲಕ ಡಿಜಿಟಲ್ ಮಾರ್ಕ್ಸ್ ಕಾರ್ಡ್ಗಳನ್ನ ಕೊಡ್ಲಿಕ್ಕೆ ಈಗಾಗಲೇ ಸುತ್ತೋಲೆ ಹೊರಡಿಸಿರುವಂತದ್ದು. ಇದರಿಂದ ಏನಾಗುತ್ತೆ, ವಿದ್ಯಾರ್ಥಿಗಳು ಅನಗತ್ಯವಾಗಿ ಅಲಿಯೋದು ತಪ್ಪುತ್ತೆ. ಈ ತರ ಒಂದು ಮಾರ್ಕ್ಸ್ ಕಾರ್ಡ್ಸ್ ಏನಿದೆ ಅದು ಎಲ್ಲಾ ಉದ್ಯೋಗಗಳಿಗಾಗಿರ್ಬೋದು, ವಿದ್ಯಾಭ್ಯಾಸಕ್ಕೆ ಮುಂದೆ ಉನ್ನತ ಶಿಕ್ಷಣಕ್ಕಾಗಿರ್ಬೋದು, ಎಲ್ಲರೂ ಆನ್ಲೈನ್ ಅಲ್ಲೇ ಸಿಗುವಂತ ರೀತಿಯಲ್ಲಿ ಇದು ಒಂದಕ್ಕೆ ಒಂದು ಅಟ್ಯಾಚ್ಮೆಂಟ್ ಇರುವ ಹಿನ್ನೆಲೆಯಲ್ಲಿ ಇದೊಂದು ವಿಶಿಷ್ಟವಾದ ಡಿಜಿಟಲ್ ಕ್ರಾಂತಿಗೆ ಕಾರಣ ಆಗ್ತದೆ. ಈಗಾಗಲೇ ಏನು ನ್ಯಾಡ್ ಇದೆ, ನ್ಯಾಡ್ ಅಂತ ಒಂದು ನ್ಯಾಷನಲ್ ಒಂದು ಡಿಪಾಸಿಟರಿ ಏನಿದೆ ಅದರಲ್ಲಿ ಎಲ್ಲಾ ವಿದ್ಯಾರ್ಥಿಗಳ ಮಾಹಿತಿ ಮತ್ತೆ ಅಪಾರ್ ಐಡಿ ನಂಬರ್ ಏನಿರುತ್ತೆ ವಿದ್ಯಾರ್ಥಿಗಳಿಗೆ ಅವೆಲ್ಲವೂ ಕೂಡ ಇಂಟರ್ ಕನೆಕ್ಟ್ ಇರುತ್ತೆ, ಒಂದಕ್ಕೊಂದು ಸಂಯೋಜನೆಗೊಳಿಸಿರ್ತದೆ. ಆ ಹಿನ್ನೆಲೆಯಲ್ಲಿ ಇನ್ನು ಮುಂದೆ ವಿದ್ಯಾರ್ಥಿಗಳು ಈಗಾಗಲೇ ಡಿಜಿಲಾಕರ್ ಮೂಲಕ ಈಗಾಗಲೇ ವಿದ್ಯಾರ್ಥಿಗಳು ಕಳೆದ ಬಾರಿ ನಾವು ನೋಡಿರ್ಬೋದು, ಅವರ ಡಿಜಿಲಾಕರ್ ಮೂಲಕ ಎಸ್ಎಲ್ಸಿ ಪಿಯುಸಿ ವಿದ್ಯಾರ್ಥಿಗಳಿಗೆ ಒಂದು ಮಾರ್ಕ್ಸ್ ಕಾರ್ಡ್ ನ ಕೊಟ್ಟಿದ್ದು ನೋಡಿದೀವಿ. ಅದೇ ರೀತಿಯಲ್ಲಿ ಅದೇ ಡಿಜಿಟಲ್ ಸ್ವರೂಪದ ಮಾರ್ಕ್ಸ್ ಕಾರ್ಡ್ ಗಳನ್ನ ಇನ್ನು ಮುಂದೆ ಈ ತರದೊಂದು ಯುನಿಕ್ ಆಗಿರುವಂತ ಕೋಡಿಂಗ್ ಸಿಸ್ಟಮ್ ಮೂಲಕ ಕೊಡಬೇಕು. ಆ ಕೋಡ್ ನ ಆ ಮಾರ್ಕ್ಸ್ ಕಾರ್ಡ್ ಮೇಲೆ ಇರಬೇಕು, ಅದು ಸ್ಕ್ಯಾನ್ ಮಾಡಿದಾಗ ಆ ಮಾರ್ಕ್ಸ್ ಕಾರ್ಡ್ ಕಾಣೋ ರೀತಿಯಲ್ಲಿ, ಅಥವಾ ಅವ್ರು ಏನು ಮಾರ್ಕ್ಸ್ ಕಾರ್ಡ್ ಇರ್ತಾರೆ ಆ ಮಾರ್ಕ್ಸ್ ಕಾರ್ಡ್ ಮೇಲೆ ಈ ತರ ಕೋಡ್ ಇರುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಒಂದು ಡಿಜಿಟಲ್ ಸ್ವರೂಪದಲ್ಲಿ ಈ ತರದೊಂದು ಕೊಡಬೇಕು ಎನ್ನುವಂತಹ ಒಂದು ಸಂಪೂರ್ಣ ನಿರ್ಧಾರ ಆಗಿದೆ. ಈ ವರ್ಷದಿಂದನೇ ಇದನ್ನ ಚಾಲ್ತಿ ತರಲಿಕ್ಕೆ ಎಲ್ಲಾ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗಿದೆ. ಈಗಾಗಲೇ ಹಂತ ಹಂತವಾಗಿ ಈಗಾಗಲೇ ಡಿಜಿಟಲ್ ಸ್ವರೂಪದಲ್ಲಿ ಮಾರ್ಕ್ಸ್ ಕಾರ್ಡ್ ಗಳನ್ನ ಕೊಡ್ಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ನಡೆದಿರುವಂತದ್ದು. ದಿವ್ಯಾ. ಓಕೆ, ಥ್ಯಾಂಕ್ ಯು ಪ್ರಸನ್ನ, ನಿಮ್ಮೆಲ್ಲ ಮಾಹಿತಿಗಾಗಿ.